ಎಚ್ಚರಿಸೋಕ್ಕೋಸ್ಕರವಾಗಿ ಜಗನ್ನಾಥದಾಸ ಅದನ್ನು ಒಂದು ಹೇಳಿದ್ರು, ನಾರಸಿಂಹನೇ ನಮಗೆ ಕರುಣಿತು ನಮಗೆ ಮಂಗಳ. ಅಂದ್ರೆ ಟೀಕಾಕೃತ್ಪಾದರು ಸುಧಾ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ ಮಂಗಳಾಚರಣೆಯಲ್ಲಿ ಅದನ್ನೇ ಇಲ್ಲೂ ಕೂಡ ಹೇಳಿದ್ದಾರೆ. ಆದ್ದರಿಂದಾಗಿ ಬಹಳ ಜನರಿಗೆ ಏನು ಅಂದ್ರೆ ಎಲ್ಲಾ ಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ ಸ್ವಾಮಿಗಳು ದೊಡ್ಡ ದೊಡ್ಡ ಆಚಾರ್ಯಗಳು ವಿದ್ಯಾರ್ಥಿಗಳನ್ನು ಹಿಡಿತಾರೆ, ಪ್ರತಿ ವರ್ಷವೂ ಕೂಡ ಒಂದೊಂದು ಸುಧಾರಣೆ ಮಾಡ್ತಾರೆ, ಅನೇಕ ವಿದ್ವಾಂಸರನ್ನು ಸುಧಾರಣೆ ಹೊರ ಕಳಿಸ್ತಿದ್ದಾರೆ. ಆದ್ರೆ ನಾವೆಲ್ಲ ಹೆಣ್ಮಕ್ಳಿದ್ದೇವೆ, ನಮಗೆ ಸುಧಾರಣೆ ಇಲ್ಲಲ್ಲ ಅಂತ ಅನ್ಕೋಬೇಡ್ರಿ. ಯಾಕೆಂದ್ರೆ ಕನ್ನಡದ ಸುಧಾ ಅಂತ ಹೇಳಿದ್ರೆ ಹರಿಕಥಾಮೃತ ಸಾರ, ಅದನ್ನು ಓದಿದ್ರು ಕೂಡ ನೀವು ಸುಧಾರಿಸಿದ್ದೀರಿ ಅಂತ ಹೇಳಿದ್ದಾರೆ. ಈ ರೀತಿ ಕೂಡ ಜ್ಞಾನದ ಮುಂದೆ ಏನೂ ಇಲ್ಲ. ಜ್ಞಾನಕಾರ್ಯ ಆದರೆ ನಿಜವಾದ ಆರಾಧನೆ. ಆ ನಿಟ್ಟಿನಲ್ಲಿ ನಮ್ಮ ಗುರುಗಳ ಆದೇಶದಂತೆ ಶ್ರೀಮಠದ ಆಸ್ಥಾನ ವಿದ್ವಾಂಸರಾದ ವಿದ್ವಾಂಸ ಸತ್ಯಮೂರ್ತಾಚಾರ್ಯರು ಇತ್ತೀಚಿನ ಬಗ್ಗೆ ಇವತ್ತು ಇಡೀ ಹೇಳಿದ್ರೆ ಹೇಳೋದಿಲ್ಲ. ನಮ್ಮ ಕಾಲನಿ ಯಾವಕ ಪ್ರಸಾದದ ಕಡೆಗೆ ತೋರಿಸ್ತಾ ಇದ್ದಾರೆ, ಮೈಗೆ ಬಂದಾಗುತ್ತೆ, ಅದು ಗೊತ್ತಾಗುತ್ತೆ. ಹಸ್ತದ ಕಡೆ ಮುಗಿದಿದೆ, ಮಹಾಮಂಗಳ ತಂದಿದೆ, ಅಲಂಕಾರ ಸಂತರ್ಪಣೆ, ಎಲ್ಲರಿಗೂ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದೊಂದು ಸತ್ಯಮೂರ್ತಾಚಾರ್ಯ ಇದೇ ರೀತಿಯಾಗಿ ಎಲ್ಲ ಬರುವ ಆರಾಧನೆಯಲ್ಲಿ ಹಾಗೂ ಮುಂದೆ ಬರುವ ಜ್ಞಾನ ಕಾರ್ಯಗಳನ್ನು ಭಾಗವಹಿಸಿ ತಮ್ಮ ಶಿಷ್ಯರ ಹಾಗೂ ಗುರುಗಳ ವಿದ್ವಾಂಸರ ವೃಂದವನ್ನು ಶ್ರೀಮಠಕ್ಕೆ ಕರ್ತರಬೇಕು ಅಂತ ಹೇಳಿ ಈ ಮೂಲಕ ಸ್ವಾಗತ ಮಾಡ್ತೇವೆ. ಒಂದು ಮಹಾಮಂಗಳಾರತಿ, ಈಗ ಇಲ್ಲಿಯ ಮಂಗಳಾರತಿ ವಿದ್ವಾಂಸರಿಗೆ ಗೌರವ ಸಮರ್ಪಣೆ, ಅವರಿಂದ ಎಲ್ಲರಿಗೂ ಎತ್ತೆತ್ತುವ ಫಲವಂತಾಗ್ತದೆ ಸ್ವೀಕಾರ ಮಾಡಬೇಕು ಅಂತ ನಂತರದ ಮಹಾಮಂಗಳಾರತಿ ಇದರ ಕಾರ್ಯಕ್ರಮ ಬೆಳಗಿನ ಕಾರ್ಯಕ್ರಮ ಆಗುತ್ತೆ. ಸಾಯಂಕಾಲ ವಿದ್ವಾಂಸ ಕಂಠಪಲ್ಲಿ ಸುಂದರನಾಚಾರ್ಯರಿಂದ ಪದ್ಯ ಮಾಡುವುದಕ್ಕೆ ಮಂಗಳ ಮಹೋತ್ಸವ 6:30ಯಿಂದ 8 ಗಂಟೆ ತನಕ ಇರುತ್ತೆ. ಸಾಯಂಕಾಲ ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿತ್ಯತ್ವ ಹಾಗೂ ರಾಘವೇಂದ್ರ ಸ್ವಾಮಿಯವರ ನಿತ್ಯತ್ವ ಪೂರ್ಣಾನುಭವಕ್ಕೆ ಪಾತ್ರ ಆಗುತ್ತೆ ಅಂತ ಹೇಳ್ತೇನೆ. ಹರೇ ಶ್ರೀನಿವಾಸ ಗುರುರಾಯ.